परमसुखदं केवलं ज्ञानमूर्ते द्वन्द्वातीतं गगनसदृशं तत्त्वमशादिलक्ष्यम् एकं नित्यविमलचलं सर्वदि साक्षिभूतं भावातीतं त्रिगुणरहितं श्रीसद्गुरुनित्यतुं नमामि। महायोगपीठे तटे भीमरत्यं वरं पुण्डलीकाय धातो मुनीन्द्रे समागततिष्ठन्तमहानन्दकन्दं परब्रह्मलिङ्गं भजे पाण्डुरङ्गं दुसरे चरणा संताच्या त्यांच्या कृपादाने कथेचा विस्तारू बाबाजी सद्गुरु दास तुका। ओम नमो ज्ञानेश्वरा, ओम नमो ज्ञानेश्वरा, निवृत्ति उद्धार सोपान देवा मुक्ताबाई नमो त्रिभुवन पावनी आद्यात्रय जननी देवाची। ओम नमो सद्गुरु तुकिया ज्ञान दीपा, नमो सद्गुरु सच्चिदानंद रूपा, नमो सद्गुरु भक्त कल्याण मूर्ते, नमो सद्गुरु भास्करा पूर्ण कीर्ते। ಪ್ರಥಮದಲ್ಲಿ ಜಗದ್ವ್ಯಾಪಕನಾಗಿರುವಂತ ಭಗವಂತನ ಪವಿತ್ರ ಚರಣಗಳಿಗೆ ಅನಂತ ನಮನವನ್ನು ಸಲ್ಲಿಸಿ, ಯಾವ ಅದ್ವೈತ ಸಂಪ್ರದಾಯದ ಗುರುವರ್ಯರಾಗಿರುವಂತ ಸಮಸ್ತ ಪರಮ ಪೂಜ್ಯ ಜಗದ್ಗುರುಗಳಾದಿ ಶಂಕರಾಚಾರ್ಯ ತುಕಾರಾಮ್ ಮಹಾರಾಜರ ಚರಣಗಳಿಗೆ ನಮ್ಮನ್ನು ಸಲ್ಲಿಸಿ, ಚೈತನ್ಯ ಸಂಪ್ರದಾಯದ ಗುರುವರಾಗಿರುವಂತ ಕೃಷ್ಣ ಸ್ವಾಮಿ ಹರಿಭಾವ ಸ್ವಾಮಿ ಅವರ ಶ್ರೀಚರಣಗಳಿಗೂ, ಶರತ್ ಸ್ವಾಮಿ ಅವರ ಪವಿತ್ರ ಚರಣಗಳಿಗೂ, ಪಂಡರಿ ಸಂಪ್ರದಾಯದ ಸಮಸ್ತ ಶ್ರೀ ಗುರು ಶ್ರೋತ್ರಿಯ ಬ್ರಹ್ಮನಿಷ್ಠ ಸಮಸ್ತ ಮಠಾಧೀಶರ ಚರಣಗಳಲ್ಲಿ ಅನಂತ ನಮನವನ್ನು ಸಲ್ಲಿಸಿ, ಬೆಳಗಿನ ಜಾವ ಯಾವ ಶ್ರವಣಕ್ಕೆ ಉಪಸ್ಥಿತರಿರುವಂತ ಸಂತರೇ, ಮಹಂತರೇ, ತಾಯಿಂದರೇ ತಮ್ಮೆಲ್ಲರಿಗೂ ನಮನವನ್ನು ಸಲ್ಲಿಸಿ, ಯಾವ ಜ್ಞಾನೇಶ್ವರಿ ಗ್ರಂಥದ ಓವಿ ಚಿಂತನದಲ್ಲಿ ನಾವು ನಿನ್ನೆಯ ದಿನ 39ನೇ ಓವಿ ಚಿಂತನ ಮಾಡಿದ್ದು, ಇಂದಿನ 40ನೇ ಓವಿ ಚಿಂತನಕ್ಕಿಂತ ಮುಂಚಿತವಾಗಿ ನಿನ್ನೆಯ ದಿನ ಯಾವ ಮಹಾಭಾರತ ಗ್ರಂಥದ ವಿಷಯ ಶ್ರವಣದಿಂದ ಜನಮೇಜಯನ ಪಾಪಗಳು ನಷ್ಟ ಆದವು, ಆ ಸುಂದರ ಕಥೆ ಕೌತುಕ ಕಥೆಯಿಂದ 3 ಲೋಕಗಳು ಪವಿತ್ರವಾದವು ಅನ್ನುವಂಥ ಮಾತ ನಿನ್ನೆ ನಮಗೆ ಹೇಳ್ತಾ ಬಂದರು. ಇಂದಿನ ದಿನ 40ನೇ ಓವಿಯಲ್ಲಿ ಅದೇ ಗ್ರಂಥ ಮಹತ್ವವನ್ನು ಹೇಳ್ತಾರೆ. का सुक्षेत्री बीज घातले ते आपुलिया परी विस्तारिले तैसे भारती सुरवाडले अर्थ जात नातरी नगरांतरी वसिजे तरी नागरीची होईजे तैसे व्यासोक्ती जे धळवत सकळ
की प्रथम वय प्रसा काळी लावण्याची न्याहळी प्रगटे जैसे आगळी अगन्नांगी अंगना अंगी. काय म्हणतात ज्ञानेश्वर माऊली, ते किंवा ज्याप्रमाणे जंगलाच्या मशागत केलेल्या जमिनाती पेरले, जे जितके विस्तार पावू सकले तितके विस्तार पावले, त्याप्रमाणे या महाभारत ग्रंथाने सर्व पुरुषार्थ किंवा सर्व प्रकारचे ज्ञान म्हणे विस्तारपूर्वक निरूपण केले आहे. किंवा ज्याप्रमाणे शहरात राहणारा माणूस सुविध चतुर शाणा होतो, काय होतो? सुविध होतो, चतुर होतो, शाणा होतो, त्याप्रमाणे भगवान व्यासांची वचनरूपी तेजाचा सर्वत्र प्रकाश पडला आहे. किंवा ज्याप्रमाणे स्त्रियांच्या ठिकाणी तारुण्य दशेत त्यांचे अपूर्व सौंदर्य अधिकच प्रकट होतो, तसे त्याचे ಗ್ರಂಥಾಚಿ ಮಹಿಮಾ असं सांगतात ಜ್ಞಾನೇಶ್ವರ ಮಾವಲಿ. ಈಗ ವರ್ಣನೆ ಮಾಡ್ತಾ ಹೋಗ್ತಾರೆ. ಏನು ಹೇಳ್ತಾರಪ್ಪ ಅಂತ ಹೇಳಿದ್ರೆ, ಯಾವ ಪ್ರಕಾರ ಅಥವಾ ಉತ್ತಮವಾದ ಹೊಲದಲ್ಲಿ ಬೀಜಗಳನ್ನು ಬಿತ್ತಲಾಗಿ, ನಾವು ಉತ್ತಮವಾದ ಹೊಲದಲ್ಲಿ ಬೀಜವನ್ನು ಬಿತ್ತಲಾಗಿ ಯಾವ ಪ್ರಕಾರ ಸಹಜವಾಗಿ ಅದರ ವಿಸ್ತಾರವಾಗುತ್ತದೆ, ಆ ಬೀಜಗಳು ಹೇಗೆ ವಿಸ್ತಾರವಾಗ್ತದೆ, ಹಾಗೆ ಈ ಭಾರತದಲ್ಲಿ ಎಲ್ಲಾ ವಿಷಯಗಳು ಶೋಭಿಸುತ್ತವೆ. ಈ ಭಾರತದಲ್ಲಿ ಎಲ್ಲಾ ವಿಷಯಗಳು ಶೋಭಾಯಮಾನವಾಗಿರುವವು. ಹೀಗೆ ಈ ಭಾರತ ಹೇಗೈತಪ್ಪ ಅಂದ್ರೆ, ಅಥವಾ ಶಹರದಲ್ಲಿ ಇರುವಂತ ಮನುಷ್ಯನು ಬುದ್ಧಿವಂತ ಚತುರ ಇರ್ತಾನ. ಶಹರ ಅಂದ್ರೆ ಪೇಟೆಯಲ್ಲಿ ಇರುವವನು ವ್ಯವಹಾರ ಕುಶಲನಾಗಿರ್ತಾನ. ಹಳ್ಳಿ ಅವರು ಒಂದು ವಿಷಯದ ಮೇಲೆ ಇದ್ರ ಆ ಸಿಟಿಯಲ್ಲಿ ಇರುವವನು ವ್ಯವಹಾರದಲ್ಲಿ ಚತುರ ಇರ್ತಾನ. ಹಾಗೆ ಶಹರದಲ್ಲಿ ಇರುವ ಮನುಷ್ಯನು ಬುದ್ಧಿ ಚತುರನಾಗಿ ವ್ಯಾಸರವಾಣಿ ತೇಜದಿಂದ ಎಲ್ಲಾ ಜಗತ್ತು ಸ್ವಚ್ಛ ಜ್ಞಾನಮಯವಾಯಿತು, ಜಗತ್ತೇ ಜ್ಞಾನಮಯವಾಯಿತು ಅಂತ ಹೇಳ್ತಾರೆ. ಹೇಗೆ ಅಂದ್ರೆ, ತಾರುಣ್ಯ ಅವಸ್ಥೆಯಲ್ಲಿ ಸೌಂದರ್ಯದ ಶೋಭೆ, ತಾರುಣ್ಯ ಅವಸ್ಥೆಯಲ್ಲಿ ಸೌಂದರ್ಯದ ಶೋಭೆ ಸ್ತ್ರೀಯರಲ್ಲಿ ಯಾವ ಪ್ರಕಾರ ವಿಶೇಷವಾಗಿ ಕಂಡು ಬರುತ್ತದೆ. ಮತ್ತು ವಸಂತ ಋತು ಬರಲಾಗಿ ಸಣ್ಣ ದೊಡ್ಡ ಎಲ್ಲ ವೃಕ್ಷಗಳು ಪ್ರಫುಲ್ಲಿತವಾಗಿ ವನಸ್ತ್ರೀಯ ಶೋಭಿಸುವ ಹಾಗೆ ಉಂಟಾಗುತ್ತದೆ ಅಂತ ಗ್ರಂಥ ಮಹಿಮೆಯನ್ನು ಹೇಳ್ತಾ ಹೋಗ್ತಾರೆ. ಇಲ್ಲಿ ಬೀಜಗಳು ಯಾವ ಪ್ರಕಾರ ನಾವು ಉತ್ತಮವಾದ ಹೊಲದಲ್ಲಿ ಬೀಜವನ್ನು ಬಿತ್ತರ ಹಾಗೆ ಒಂದಿಷ್ಟು ಸಜ್ಜಿ ಬಿತ್ತಿದ್ರೆ ಸಾಕು, ಎಷ್ಟು ವಿಸ್ತಾರವಾಗಿ ಬೆಳೀತದ. ಹಂಗ ಒಂದೊಂದು ಕಾಳುಗಳು ಎಷ್ಟೊಂದು ಟೊಂಗೆಗಳಾಗಿ ಹೊರ ಬರ್ತಾವು, ಒಂದು ಕಾಳಿಗೆ ಎಷ್ಟು ಟಿಶಳುಗಳು ಹುಟ್ಟುತ್ತವು. ಹಾಗೆ ಈ ಮಹಾಭಾರತವು ಒಂದಕ್ಕಿಂತ ಒಂದು ಅನಂತವಾದಂತ ವಿಷಯಗಳು ವಿಸ್ತಾರವಾಯಿತು ಅಂತ ಹೇಳ್ಕೊತ ಹೋಗ್ತಾರೆ. ಮಹಾಭಾರತ ಕತೆ ಇದರ ಶೋಭಾಯಮಾನ ಅದ್ಭುತವಾಗಿದೆ ಅಂತ ವಿಷಯ. ಮನುಷ್ಯನ ಬುದ್ಧಿ ಹೇಗೆ ನಗರಗಳಲ್ಲಿ ಚತುರನಿರುವನು, ಇಲ್ಲಿ ಸಕಲ ಪುರುಷಾರ್ಥ ಗ್ರಂಥ ಏನ್ ಹೇಳ್ತದ್ರಿ? ಸಕಲ ಪುರುಷಾರ್ಥ. ಪುರುಷರಿಗೆ ಅರ್ಥ ಎಷ್ಟಿವೆ ಅಂದ್ರೆ 4: ಧರ್ಮ, ಅರ್ಥ, ಕಾಮ, ಮೋಕ್ಷ. 4 ಪುರುಷಾರ್ಥ. ಆ ಪುರುಷಾರ್ಥವನ್ನು ಬಿಡದೆ ಪುರುಷಾರ್ಥದ ಮೇಲೆ ಬದುಕುವವರಿಗೆ ಪುರುಷರು ಅಂತ ಕರೀತಾರೆ. ತಾವು ಈಗ ಈ ಮಹಾಭಾರತದಲ್ಲಿ ಕುಂತಿ ತಾಯಿಯನ್ನು ನೋಡ್ರಿ. ಕುಂತಿ ತಾಯಿ ತನ್ನ ಪುರುಷಾರ್ಥವನ್ನು ಬಿಡದೆ ತನ್ನ ಮಕ್ಕಳಿಗೆ ಎಷ್ಟೇ ಕಷ್ಟಗಳು ಬಂದರು
ಆ ಪುರುಷಾರ್ಥವನ್ನು ಬಿಡದೆ ತನ್ನ ಮಕ್ಕಳಿಗೆ ಆ ಪುರುಷಾರ್ಥದ ಮೇಲೆ ನಡೆಯುವಂತ ಮಾರ್ಗವನ್ನು ಕಲಿಸ್ತಿದ್ದಳು. ತಾಯಿ ಏನ್ ಮಾಡಿದ್ಲು, ಎಷ್ಟೇ ಕಷ್ಟ ಬರಲಿ ತನ್ನ ಮನಿ ಕಸ್ಕೊಂಡ್ರು, ಸಂಪತ್ತು ಕಸ್ಕೊಂಡ್ರು, ಮನಿ ಬಿಟ್ಟು ಹೊರಗೆ ಹಾಕಿದ್ರು, 12 ವರ್ಷ ಜಂಗಲಲ್ಲಿ ಇದ್ಲು, ಕಾಡಲ್ಲಿ ಇದ್ಲು, ಮಕ್ಕಳಿಗೆ ತಗೊಂಡು 1 ವರ್ಷ ಅಜ್ಞಾತವಾಸದಲ್ಲಿ ಇದ್ರು. ಇಷ್ಟೆಲ್ಲಾ ಮಕ್ಕಳು ಇದ್ರು. ತಾಯಿ ಎಲ್ಲಿದ್ಳು ಗೊತ್ತೇನ್ರಿ? ಏನ್ ಮಕ್ಕಳು ಹಿಂದಿದ್ಲೇನ 12 ವರ್ಷ? ಇಲ್ಲ. ಯಾರು ಅವ್ರ ಮಕ್ಕಳಿಗೆ ಕಾಡಿಗೆ ಕಳ್ಸಿದ್ರಲ್ಲ ಅವ್ರ ಮನ್ಯಾಗ ಇದ್ದು ಅವ್ರ ಸೇವಾ ಮಾಡ್ಕೋತಿದ್ಳು. ಮಾಡ್ತೀರಿ ನೀವು ಯಾರು ಹಿಂಗ? ಪುರುಷಾರ್ಥವನ್ನು ಬಿಡ್ಲಿಲ್ಲ ತಾಯಿ. ಎಷ್ಟು ವಿಚಿತ್ರ ನೋಡ್ರಿ. ತಾವು ಕಲ್ಪನೆ ಮಾಡಕ್ಕೂ ಸಾಧ್ಯ ಇಲ್ಲ. ಹಿಂಗ ಯಾರಾದ್ರೂ ಇವತ್ತಿನ ತಾಯಂದಿರು ಯಾರಾದ್ರೂ ಮಾಡಿ ತೋರ್ಸ್ರಿ ನೋಡು. ಧೃತರಾಷ್ಟ್ರ ರಾಜ ಅವರ ಅಕ್ಕ ಯಾರ್ರೀ? ಗಾಂಧಾರಿ. ಅವರೆಲ್ಲರೂ ಸೇರಿ ತಮ್ಮ ಮಕ್ಕಳಿಗೆ ಕಾಡಿಗೆ ಕಳಿಸಿ ಮನಿ ಕಸ್ಕೊಂಡಿದ್ರು. ಮನಿ ಕಸ್ಕೊಂಡು ಆ ಮಕ್ಕಳಿಗೆ ಇಷ್ಟೆಲ್ಲಾ ತೊಂದರೆ ಕೊಟ್ಟು ಸಂಪತ್ತು ಕಸ್ಕೊಂಡ್ರು. ಆ ತಾಯಿ ತನ್ನ ಪುರುಷಾರ್ಥವನ್ನು ಬಿಡಲಾರ್ದ ತನ್ನ ಕರ್ತವ್ಯ ಧರ್ಮ, ಅರ್ಥ, ಕಾಮ, ಮೋಕ್ಷ ಧರ್ಮದಿಂದ, ನನ್ನ ಧರ್ಮ ಏನು ಅಂದ್ರೆ ರಾಜನ ಅಧೀನದಲ್ಲಿ ಇರುವಂತ ನಾನು ಮತ್ತು ನನ್ನ ಮಕ್ಕಳು ರಾಜ ಎಷ್ಟೇ ಕಷ್ಟ ಕೊಟ್ಟರು ನನ್ನ ಕರ್ತವ್ಯದಿಂದ ನಾನು ಚ್ಯುತಿ ಆಗಬಾರದಂತ ಹೇಳಿ ತನ್ನ ಮಕ್ಕಳ ಕಾಡಿನೊಳಗೆ ಇದ್ರೂ ಸಹ ಯಾರು ಕಾಡಿಗೆ ಕಳಿಸಿದ್ರಲ್ಲ ಅವ್ರ ಮನ್ಯಾಗ ಇದ್ದು ಸೇವಾ ಮಾಡ್ತಿದ್ಲು. ಅದಕ್ಕೆ ಕುಂತಿ ತಾಯಿ ಮಕ್ಕಳು ಮತ್ತು ಕುಂತಿ ತಾಯಿ ಜಗತ್ ಪ್ರಸಿದ್ಧರಾದ್ರು. ಯಾಕಾದ್ರಿ? ಸಕಲ ಪುರುಷಾರ್ಥ ಹೇಳ್ತದ ಗ್ರಂಥ ಇದು. ನಮಗ 4 ಪುರುಷಾರ್ಥದಲ್ಲಿ ಧರ್ಮ ಅಂದ್ರೆ ಒಳ್ಳೆಯದನ್ನೇ ಮಾಡೋದು. ಜನ ನಮ್ಮನ್ನು ಕೆಟ್ಟದ್ದು ಮಾಡ್ಲಿ, ಅವರು ನಾವು ಒಳ್ಳೆಯದನ್ನು ಮಾಡೋದು. ನಾವೇನ್ ಮಾಡ್ತೀವಿ? ಜನ ನಮ್ಮನ್ನು ಕೆಟ್ಟದ್ದು ಮಾಡಿದ್ರೆ ನಾವು ಕೆಟ್ಟದ್ದು ಮಾಡಕ್ ನೆತ್ತಿ ಬಿಡ್ತೀವಿ, ಅವ್ರಿಗೆ ರೆಡಿ ಆಗ್ಬಿಡ್ತೀವಿ ನಾವು. ಜನ ನಮ್ಮನ್ನ ಏನ್ರ ಕೆಟ್ಟದನ್ನ ಬಯಸಿದ್ರ ನಾವು ಅವ್ರಿಗೆ ಅವ್ರು ಮಾಡಿದಕ್ಕಿಂತ ಹೆಚ್ಚು ಮಾಡಿಬಿಡೋದು ಅವ್ರಿಗೆ. ಈ ತರ ನಮ್ಮ ಮನಸ್ಸಿನೊಳಗಡೆ ವಿಕಾರ ಇಟ್ಟುಕೊಂಡು ನಾವು ಎಷ್ಟು ಗ್ರಂಥ ಕೇಳಿದ್ರೇನು, ಶಾಸ್ತ್ರ ಕೇಳಿದ್ರೇನು, ಇನ್ನೂ ನಮ್ಮೊಳಗ ನಾನು ಅನ್ನೋದಿದ್ರು ಎಷ್ಟೇ ಶಾಸ್ತ್ರಗಳು ಭಯಪಟ್ಟು ಮಾಡಿದ್ರೆ ಎದಕ್ ಬೇಕು? ಪ್ರವಚನ ಪುರಾಣ ಹೇಳೋರು ಕೇಳೋರು ಹೆಂಗಿರ್ಬೇಕಂದ್ರ ಪುರುಷಾರ್ಥ ಜೊತೆಗಿರ್ಬೇಕು. ಯಾರು ಎಷ್ಟೇ ತೊಂದರೆ ಕೊಟ್ರು, ಎಷ್ಟೇ ನಮ್ಮನ್ನ ತಿರಸ್ಕಾರ ಮಾಡಿದ್ರು, ಅನ್ನೋದು ಬಿಟ್ಟು ಇರ್ಬೇಕಾಗ್ತದ. ಅನ್ನೋದು ಬಿಟ್ಟಿದ್ರೆ ಆನಂದ ಇರ್ತದ. ಈ ನಾನನ್ನ ಹಿಡ್ಕೊಂಡು ಕೂತ್ರ ನಮಗ್ ಯಾರಾದ್ರೂ ಏನ್ರ ಅಂದ್ರ ನಾವು ಅವ್ರಿಗೆ ಹೆಂಗ ಮಾತಾಡ್ತೀವಿ? ಪುರುಷಾರ್ಥದ ಬಗ್ಗೆ ಹೇಳ್ತಾ ಹೋಗ್ತದ ಗ್ರಂಥ. ಧರ್ಮ ಅಂದ್ರ ಕೇವಲ ಒಳ್ಳೆಯ ಕೆಲಸ ಅಷ್ಟ ಗೊತ್ತಿರ್ಬೇಕು ನಮಗೆ. ಬೇರೆ ಕೆಟ್ಟ ಕೆಲಸದ ವಿಷಯ ವಾಸನೆ ನಮ್ಮಲ್ಲಿರ್ಬಾರ್ದು. ಅದನ್ನ ಆ ತಾಯಿ ಮಾಡಿದ್ಲು. ಕೇವಲ ಒಳ್ಳೆಯ ಕೆಲಸವನ್ನೇ ಮಾಡಿದ್ಲು. ತನ್ನ ಮಕ್ಕಳು ಯುದ್ಧ ಭೂಮಿಯಲ್ಲಿ ಆ ಕಡೆಯಲ್ಲಿದ್ರ ಆ ತಾಯಿ ಈ ಕಡೆನೇ ಇದ್ದಳು. ಮತ್ತ ನೋಡ್ರಿ, ತನ್ನ ಮಕ್ಕಳು ಆ ಕಡೆ ಯುದ್ಧ ಭೂಮಿಯಲ್ಲಿ ಆ ಕಡೆ ಇದ್ರು. 7 ಅಕ್ಷುಣಿ ಸೈನ್ಯ ತನ್ನ ಮಕ್ಕಳ ಹತ್ರ, 11 ಅಕ್ಷುಣಿ ಸೈನ್ಯ ಈ ಕಡೆ. ಅದ್ರ ಆಕಿ ಇಲ್ಲೇ ಇದ್ರು. ಮತ್ತ ಯಾಕಿದ್ದಳು ಇಲ್ಲೇ? ರಾಜನ ಅಧೀನದಲ್ಲಿ ಇರಬೇಕಾಗಿದ್ದು ಆಕಿನ ಕರ್ತವ್ಯ. ರಾಜನ ಅಧೀನದಲ್ಲಿ ಇರಬೇಕಾಗಿದ್ದು ಆಕಿನ ಕರ್ತವ್ಯ. ತಮ್ಮ ಬಹುಶಃ ಗೊತ್ತಿಲ್ಲೇನ್ ಅನಿಸ್ತದ. ಆ ಹೊಸ ಮನೆಗೂ ಹೋಗೇ ಇಲ್ಲ ಯವ್ವ. ಹೊಸ ಮನೆ ಮಾಡಿದ್ರು ರಾಜನ ಬಲ್ಲೇ ಇರ್ತಾಳ. ಕೊನೆಗ ಮನಿ ಬಿಟ್ಟು ಹೋಗಿ ಅವ್ರು ವೈಕುಂಠ ವಾಸಿ ಆದಾಗ್ನು ರಾಜನ ಜೊತೆನೆ ಇರ್ತಾಳ, ಗಾಂಧಾರಿ ಜೊತೆನೆ ಇರ್ತಾಳ. ಗಾಂಧಾರಿ ಜೊತೆ ಕೆಲಸ ಮಾಡ್ಕೊಂಡು ಇರ್ತಾಳೆ. ಯಾಕಂದ್ರ ಗಾಂಧಾರಿ ದೊಡ್ಡಾಕಿ, ಈಕಿ ಸಣ್ಣಾಕಿ. ನೋಡ್ರಿ ಹೆಂಗದ ಪುರುಷಾರ್ಥ, ಹೆಂಗದ
ಇವತ್ತಿನವ್ರು 4 ದಿವ್ಸ ಕೂಡಿರಂಗಿಲ್ಲ, ಎಲ್ಲ ಚಂದ ಇದ್ರು ಕೂಡಿರಲ್ಲ. ಅವ್ರಿಷ್ಟೆಲ್ಲಾ ಕಷ್ಟ ಕೊಟ್ರು ಕೂಡಿದ್ರು. ಆಕಿ ಮಾತ್ರ ಅವ್ರ ಜೊತೆಗೆ ಇದ್ರು, ಮಕ್ಕಳು ಬೇರೆ ಇದ್ರು. ಕುಂತಿ ತಾಯಿ ಮಾತ್ರ ಅವ್ರ ಜೊತೆಗೆ ಇದ್ರು. ಆಗ ಕೃಷ್ಣ ಕೇಳ್ತಾನ ಒಮ್ಮೆ, ಏನಮ್ಮ ನಿನ್ನ ಮಕ್ಕಳು ನಾಳೆ ಯುದ್ಧ ಪ್ರಾರಂಭ ಆಗ್ತದ, ಮತ್ತೆ ನೀನ್ ನೋಡಿದ್ರ ಈ ಕಡೆ ಯಾರ ನಿಮ್ಮ ಮಕ್ಕಳ ಜೊತೆ ಯುದ್ಧ ಮಾಡ್ಲಿಕ್ಕೆ ಹೊರಟಾರ ಅವ್ರ ಬಲ್ಲೆ ಇದೆಯಲ್ಲ, ಅವರ ಸೇವಾ ಮಾಡಾಕತ್ತಿ, ಮತ್ ಅವರಿಗೆ ಎಲ್ಲವನ್ನು ಮಾಡಿ ಹಾಕಾಕತ್ತಿ, ಮತ್ ನಾಳೆ ನಿನ್ನ ಮಕ್ಕಳ ಗತಿ ಏನು ಅಂತ ಕೇಳ್ತಾರ. ಕೇಳಿದಾಗ ತಾಯಿ ಅದ್ಭುತ ವಿಚಾರವನ್ನು ಹೇಳ್ತಾಳ, ನನ್ನ ಮಕ್ಕಳಿಗೆ ಯಾರ ಜೊತೆಗೆ ಕಳಿಸ್ಬೇಕಾಗಿತ್ತು ಅದನ್ನ ನಾ ಕಳ್ಸೀನಿ ಅಂತಾಳ. ನಾ ಯಾರು ಹುಡುಗಿ ಹಾಕಬೇಕಾಗಿತ್ತು ನಾ ಹಾಕಿನಿ, ಅವ್ರ ಚಿಂತೆ ನನಗೆ ಇಲ್ಲಿಗೆ ಅತ್ತಾಳ. ಏನ್ ಅದ್ಭುತ ನೋಡ್ರಿ. ನಾವು ಆ ಕೆಲಸ ಮಾಡಿದ್ರೆ ಬಹುಶಃ ನಮಗೂ ಚಿಂತಿರಲ್ಲ ಅನಿಸ್ತದ. ನನ್ನ ಮಕ್ಕಳಿಗೆ ಗುರುವಿನ ಪಾದಕ್ಕೆ ಹಾಕಿನಿ, ಸಮರ್ಥ ಗುರು ಅದರ ನನ್ನ ಮಕ್ಕಳ ಹಿಂದ, ಹಿಂಗಾಗಿ ನನಗೇನು ಚಿಂತೆಯಲ್ಲೋ ಕೃಷ್ಣ ಅಂತ ಹೇಳ್ತಾಳ. ಕೃಷ್ಣಗೆ ಹೇಳ್ತಾಳ, ನಾ ಯಾರ ಹತ್ರ ಕಳ್ಸೀನಿ? ಸಂಪತ್ತಿತ್ತು, ನಮ್ಮ ಹತ್ರ ಸಂಪತ್ತು ಕಸ್ಕೊಂಡ್ರು. ಅವರು ಜಮೀನಿತ್ತು, ಜಮೀನು ಕಸ್ಕೊಂಡ್ರು. ಆದ್ರೆ ವಿದ್ಯಾ ಯಾರು ಕಸ್ಕೊಳ್ಳಿಲ್ಲ. ನ ಚೋರ ಹಾರ್ಯಂ ನ ಭಾತೃಭಾಜ್ಯಂ ನ ರಾಜ್ಯ ಹಾರ್ಯಂ ನ ಚ ಭಾತೃಭಾಜ್ಯಂ ನ ಚ ಭಾರಿಕಾಹ. ಅದನ್ನ ಯಾರು ಕಸ್ಕೊಳ್ಳಿಲ್ಲ. ಯಾವುದು? ವಿದ್ಯೆ. ಅಂತ ವಿದ್ಯೆಯನ್ನು ಕರುಣಿಸುವಂತ ಸದ್ಗುರುವಿನ ಪಾದಕ್ಕೆ ನನ್ನ ಮಕ್ಕಳಿಗೆ ನಾನು ಕಳಿಸೀನಿ ಅಂತ ಹೇಳ್ತಾನೆ. ಇದು ಪುರುಷಾರ್ಥ. ಇವತ್ತು ನಮಗೆಲ್ಲರಿಗೂ ಬೇಕಾಗಿದ್ದೇನ್ರಿ? ಯಾರಾದ್ರೂ ನಮ್ಮ ಸಂಪತ್ತಿತ್ತು, ನಮ್ಮ ಸಂಪತ್ತಂದ್ರ ತಂದೆ ತಾಯಿ ಹೊಲದೊಳಗೆ ಎಲ್ಲರ ಪಾಲ ಕೇಳ್ತಾರ ಏನ್ರಿ? ತಂದೆ ತಾಯಿ ಆಸ್ತಿ ಒಳಗೆ ಎಲ್ಲರ ಪಾಲ ಕೇಳ್ತಾರ. ಅಜ್ಜ ಮುತ್ತಜ್ಜಂದು ಯಾರ್ಯಾರ ಎಲ್ಲರ ಪಾಲ ಕೇಳ್ತಾರ. ಬಟ್ ನೀವು ಕಷ್ಟಪಟ್ಟು ಕಲ್ತಿರುವಂತ ನಿಮ್ಮ ವಿದ್ಯೆಯನ್ನ ಯಾರೂ ಕಸ್ಕೊಳ್ಳಲ್ಲ, ಯಾರೂ ಕಸ್ಕೊಳಕ್ ಸಾಧ್ಯ ಇಲ್ಲ. ಅಂತ ವಿದ್ಯೆ ಕಲಿಸುವಂತ ಗುರುವಿನ ಹತ್ತಿರ ನನ್ನ ಮಕ್ಕಳಿಗೆ ನಾನು ಕಳಿಸೀನಿ ಅಂತ ಹೇಳ್ತಾನ. ಎಷ್ಟು ಅದ್ಭುತ ನೋಡ್ರಿ. ಇದು ಇವತ್ತು ನಾವೆಲ್ಲ ತಿಳ್ಕೊಬೇಕಾಗಿದ್ದು ಅಂತ ವಿಷಯ. ನ ಚೋರ ಹಾರ್ಯಂ ನ ರಾಜ್ಯ ಭಾರ್ಯಂ ನ ಭಾತೃಭಾಜ್ಯ ನ ಚೋರ ಹಾರ್ಯಂ ನ ಚ ರಾಜಹಾರ್ಯಂ ನ ಚ ಭಾತೃಭಾಜ್ಯಂ ನ ಚ ಭಾರಿಕಾರಿ ವ್ಯಯೇ ಕೃತೆ ವರ್ಧತ ಏವ ನಿತ್ಯಂ ವಿದ್ಯಾಧನಂ ಸರ್ವಪ್ರಧಾನಂ. ಏನ್ ಹೇಳ್ತಾರ ಅಂತ ಹೇಳಿದ್ರ ನೋಡ್ರಿ, ಇದನ್ನ ನಾವು ಗಳಿಸಿದ ಬೇರೆಲ್ಲಾ ಸಂಪತ್ತುಗಳು ಒಂದಿಲ್ಲ ಒಂದು ದಿನ ನಾಶವಾಗ್ತಾವೋ. ಯಾವ್ಯಾವ ನಾಶವಾಗ್ತಾವು? ನಾವು ಎಟ್ಟ ಹೊಲ ಮನಿ ಸಂಪತ್ತು ಕೂಡಿಸಿಟ್ರವು ನಾಶವಾಗ್ತಾವ. ವಿದ್ಯಾ ಸಂಪತ್ತು ಮಾತ್ರ ಇದನ್ನ ಯಾರು ಕಸಿಲಿಕ್ಕೆ ಸಾಧ್ಯ ಇಲ್ಲ. ಕಳ್ಳರು, ಚೋರರು ಅಂದ್ರ ಕಳ್ಳರು ಕಸಿಯುವುದಿಲ್ಲ, ರಾಜನಿಂದ ಕಸಿಯಕ್ಕಾಗಲ್ಲ. ಬಹುಶಃ ನಿಂಬಲ್ಲಿ ಜಾಸ್ತಿ ಹಣ ಇತ್ತು, ಬಂಗಾರ ಇತ್ತಂದ್ರ ರಾಜ ಕಸ್ಕೊಂಡು ಹೋಗ್ತಾನ. ನಮ್ಮ ಪೂರ್ವಜರ ಆಸ್ತಿಯಲ್ಲಿ ಅಣ್ಣತಮ್ಮರು ಅವ್ರು ಕಸ್ಕೊಂಡು ಹೋಗ್ತಾರ. ಆದ್ರೆ ಇದು ಹಿಂಗಲ್ಲ. ವ್ಯಯ ಕೃತೆ ವರ್ಧತ ಏವ ನಿತ್ಯಂ ವಿದ್ಯಾಧನಂ ಸರ್ವಪ್ರಧಾನಂ. ನೀವು ದಿನಂಪ್ರತಿ ವಿದ್ಯೆಯನ್ನು ಕಲಿತು ಇನ್ನೊಬ್ಬರಿಗೆ ಕಲಿಸಿದ್ರೆ ಈ ವಿದ್ಯೆ ನಿಮಗೆ ದಿನಂಪ್ರತಿ ಹೆಚ್ಚಾಕೋತ್ ಹೋಗ್ತದ, ವರ್ಧತೆ ಹೆಚ್ಚಾಗ್ತದ. ಹಂಗ ತಾಯಿ ಕುಂತಿ ತಾಯಿ ವಿದ್ಯೆ ಹೆಂಗಿತ್ತಪ್ಪ ಅಂದ್ರೆ ಹೆಚ್ಚಾಕೋತ್ ಹೋಗ್ತಿತ್ತು. ಆ ತಾಯಿಗೆ ಎಷ್ಟೇ ಜನ ಕಾಡಿಸಿದ್ರು, ಪೀಡಿಸಿದ್ರು, ತನ್ನ ಧರ್ಮ ಅರ್ಥ ಕಾಮ ಮೋಕ್ಷವನ್ನು ಬಿಡಲಿಲ್ಲ, ಪುರುಷಾರ್ಥವನ್ನು ಬಿಡದೆ ತನ್ನ ಪಾಲಿಗೆ ಬಂದಿರುವಂತ ಕೆಲಸ ಅದ್ಭುತವಾಗಿ ಮಾಡಿದ. ಈ ಭೂಮಂಡಲದ ಮೊದಲನೇ ಹೆಣ್ಮಗಳು ಇರ್ಬೇಕು. ಎಷ್ಟು ಕಷ್ಟಪಟ್ಟಿದ್ದು. ಅದಕ್ಕೆ ಆ ಕಷ್ಟದೊಳಗ ಕೊನೆಗೆ ಕೃಷ್ಣ ಕೇಳ್ತಾನ, ಮತ್ ಏನ್ ಬೇಕವ್ವ ನಿನಗ? ಏನರ ಬೇಕು, ನಾ ಹೊರಟೀನಿ ಅಂದಾಗ
कष्ट ಕೊಡೋ ಕೃಷ್ಣ ಅಂದಳಂತ. मत कष्ट ಕೊಡು द्या मला. कसं काय कष्ट काय करतोस तुम्ही? ते कष्टाचा महत्व तुम्हाला ठाऊक नाही रे कृष्ण. मला तू कष्टात दुःख द्या. एवढा दुःख जे भोगलेलं तुम्हाला अजून दुःख पाहिजे? हा, दुःख म्हणजे सुख आहे. जगाला कळत नाही ते गोष्ट. कोण संत आहे ते गोष्टी कळणार. ते कोण संत नाही त्याच्या भोग वस्तूला अपेक्षा करतो. ते खर गोष्ट आहे काही. ते कष्टामध्ये सुख आहे. कष्टातच सुख आहे. ಕಷ್ಟ ಕೊಡು ನನಗಂದ. ಕಷ್ಟ ಕೊಡು ಅಂದಾಗ ಯಾಕವ ಕಷ್ಟ ಬೀಳ್ತಿ? ಇಷ್ಟೊಂದು ಮದುವೆ ಆತು, ಗಂಡ ತೀರ್ಕೊಂಡ, ಗಂಡ ಶಾಪದಿಂದ ತೀರ್ಕೊಂಡ, ಇಷ್ಟೆಲ್ಲ ಕಷ್ಟ ಇಡೀ ಜೀವನ ಪೂರ್ತಿ ಕಾಡಿನೊಳಗ ಕಳೆದಿ. ಗಂಡ ಇದ್ದಾಗನು ಕಾಡಲ್ಲೇ ಇದ್ದಿ, ರಾಜಮನೆದೊಳಗೆ ಇರ್ಲಿಲ್ಲ. ಮದುವೆ ಆಗದಾಗ್ರಿಂದ ಮನಿಯೊಳಗೆ ಇಲ್ಲೇ ಇಲ್ಲ, ನೀ ಎಲ್ಲ ಕಾಡಿನೊಳಗ ತಿರುಗಾಡಿ. ಆದ್ರೂ ಇನ್ನ ಕಷ್ಟ ಬೇಕ ನಿನಗಂದಾಗ ಕಷ್ಟನ ಕೊಡುವತ್ತ. ನಾವೇನ್ ಬಿಡ್ತೀರಿ ದೇವ್ರ ಬಲ್ಲಿ? ದೇವ್ರೇ ನಮಗ್ ಸುಖವಾಗಿಡಪ್ಪ, ನಮ್ಮ ಒಟ್ಟ ಏನು ತ್ರಾಸ ಬರಬಾರ್ದು, ಒಂದ್ ದಿವ್ಸನು ನಮಗೇನು ಕಷ್ಟ ಇರಬಾರ್ದು ನೋಡ್ರಿ, ಆನಂದವಾಗಿರ್ಬೇಕು ನಾವು, ನಮಗೇನು ಕಷ್ಟ ಯಪ್ಪ ಅಂತ ಇಡೀ ಊರ್ ಮಂದಿ ಡಂಗರ ಸಾರ್ತೀವಿ ನಾವು. ಊಟ ಮಾಡೋದು ಹೇಳುದು ಮಂದಿ, ಏನು ಕಷ್ಟ ಐತ್ರಿ ನಮಗ, ಏನು ಕಷ್ಟ. ನಮ್ಮ ಮಕ್ಕಳು ನೋಡುವಾಳ್ರು, ನಮ್ಮ ಸೊಸಿ ನೋಡುವಾಳ್ರು, ನಮ್ಮ ಅಣ್ಣತಮ್ಮರು ನೋಡುವಾಳ್ರು, ಏನು ಕಷ್ಟ ರೀ ನಮಗಂತ ದಿನ ಊಟ ಮಾಡಿ ಬರೀ ಮಂದಿ ಮುಂದೆ ನಾವು ಹೇಳ್ಕೊತ ಅಡ್ಡಾಡ್ತೀವಿ. ಯಾಕೆ ಹೇಳ್ರಿ? ನಾವು ಸಂಸಾರಿಗಳು. ಅವ್ರು ಸಂತರಿದ್ರು. ಅವ್ರು ಯಾರು ಸಂತರಿದ್ರು? कौन संत होती? ते गांधारी नजदीकच ते श्रेष्ठ माणूस होती. कुंती ताई श्रेष्ठ संत. ते संत म्हणतात की कष्टच द्या मला. ಆಗ ಕಷ್ಟದಲ್ಲಿ ಸುಖ ಐತಿ ಅಂತ ಹೇಳಿದ್ಲು. ಯಾಕಂತ ಹೇಳಿದ್ರ, ನೀ ನನಗ ಕಷ್ಟ ಕೊಟ್ರ ನಾನಿನ್ನ ನಾಮ ಸಂಕೀರ್ತನೆ ಹೇಳ್ತೇನೆ. ಕಷ್ಟದೊಳಗ ಭಗವಂತನ ನೆನೆಸ್ತಾರ ಮನುಷ್ಯ. ನೀ ಕಷ್ಟ ಕೊಟ್ಟೆ ಅಂದ್ರ ನನಗೇನಾಗ್ತದ ಅಂದ್ರೆ ನಿನ್ನ ನಾಮದ ಜಪ ಮಾಡ್ತೀನಿ. ಆಗ ನೀ ನಾಮದ ಜಪದ ಬಲದಿಂದ ನೀ ಒಂದು ನನ್ನ ಮಕ್ಕಳ. ಇದರ ಅರ್ಥ ನಮ್ಗೆಲ್ಲರೂ ತಿಳ್ಕೊಂಡಿರ್ಬೇಕು. ನಮಗ್ ಎಷ್ಟು ಕಷ್ಟ ಇರ್ತೈತಲ್ಲ ಆಗ ನಾವು ದೇವ್ರಿಗೆ ನೆನೆಸ್ತೀವಿ. ಕಷ್ಟದೊಳಗ ಸುಖಮೇ ದುಃಖಮೇ ಸಬ್ ಸುಮ್ರಿನ್ ಕರೆ, ಸುಖಮೇ ಕರೇ ನ ಕೋಯ್, ಸುಖಮೇ ಕರೇ ನ ಕೋಯ್, ಸುಖಮೇ ಸುಮ್ರಿನ್ ಕರೆ ತೋ ದುಃಖ ಕಾಯೆ ಹೋಯ್. ದುಃಖಾಗಿ ನಾವು ಕಷ್ಟದೊಳಗ ಭಗವಂತ ನೆನೆಸ್ತೀವಿ, ಎಲ್ಲರೂ ನೆನಿತೀವಿ. ಸುಖದೊಳಗ ನಾವು ಯಾರೂ ನೆನೆಸಲ್ಲ. कबीरदास कहते हैं कि हम सब लोग दुख में भगवान को बहुत अरदास करते और याद करते हैं, मगर सुख में करे न कोई. हम सुख में भगवान की कभी चिंतन नहीं करते. हम प्रवचन सुनने के लिए नहीं जाते हैं और हम अच्छे विचार कभी नहीं करते. तब कब हमारे पास जो संपत्ति सुख है तब. लेकिन कबीरदास कहते हैं कि अगर तुम सुख में सुमिरन कर लिया तो तुम्हें दुख क्यों आएगा? तुमको दुख आएगा ही नहीं. इस तरह उनका राय है. इसका अर्थ है कि हम सब लोग कब सुख का अर्थ क्या है? जब लहानपन में, सुख का मतलब लहानपन, तरुणपन. जब घर में हमारा बच्चा है, बच्ची है, तरुण है, लहान है, जब उन्होंने इस विद्या को ग्रहण कर लिया तो इस विद्या के आधार से उनको कभी दुख नहीं आएगा. इस तरह उनका राय है. हम मानते हैं कि सुख यानी दुख पैसे का नहीं है. पैसा का अर्थ नहीं है वो, पैसे का अर्थ नहीं है. उनका अर्थ है कि जब तुम तरुणपन, शरीर सशक्त है, दृढ़ है, तब तुम भगवान का
चिंतन करो, तुम भगवान के जो श्रवण करो, जब तुम्हें दुख नहीं आएगा. इस ತರ ವಿಚಾರ है. ಅದಕ್ಕಾಗಿ ಇಲ್ಲಿ ಪುರುಷಾರ್ಥದ ಮೇಲೆ ಜೀವಿಸಿರುವಂತ ತಾಯಿ ಕುಂತಿ ತಾಯಿ ಧರ್ಮ ಅರ್ಥ ಕಾಮ ಮೋಕ್ಷ ಧರ್ಮವನ್ನು ಬಿಡದೆ ತನ್ನ ಜೀವನದಲ್ಲಿ ಧರ್ಮವನ್ನೇ ಧರ್ಮಮಯ ಮಾಡಿರುವಂತ ಕುಂತಿ ತಾಯಿಗೆ ಅರ್ಥ ತನ್ನಿಂದ ತಾನೇ ಪ್ರಾಪ್ತವಾಯಿತು. ತನ್ನ ಮಕ್ಕಳು ಆಮೇಲೆ ಎಷ್ಟೋ ದಿವಸ ರಾಜರಾಗಿ ಆಳ್ತಾರ ಈ ಭೂಮಿಯನ್ನು. ಮಹಾಭಾರತ ಯುದ್ಧ ಮುಗಿದ ಮೇಲೆ ಎಷ್ಟೋ ದಿವಸ ಮಗ ರಾಜ ಇರ್ತಾನ. ಎಂತ ರಾಜ ಇರ್ತಾನ? ಅನಂತ ವಿಜಯಿ ರಾಜ ಕುಂತಿ ಪುತ್ರೋ ಯುಧಿಷ್ಠಿರಾಹ. ಅನಂತ ವಿಜಯಂ ರಾಜ. ಮಗ ಹೆಂಗಿರ್ತಾನ್ರಿ? ಅನಂತ ವಿಜಯ, ಇಡೀ ಭೂಮಂಡಲಕ್ಕೆ ರಾಜನಾಗಿರ್ತಾನ ಯುಧಿಷ್ಠಿರ. ಏಕಚಕ್ರಾಧಿಪತ್ಯ, ಇಡೀ ಭೂಮಂಡಲ ಏನ್ 7 ಖಂಡದವು ಅಲ್ಲಿ ತನ ಆತನೇ ರಾಜ ಇರ್ತಾನ. ಯಾಕೆ ಹೇಳೋ? ಮಗನೇ ಧರ್ಮ, ಇನ್ನು ತಾಯಿನೂ ಧರ್ಮ. ಧರ್ಮದಿಂದ ಬಂದ ಅರ್ಥ, ಆ ಅರ್ಥದಿಂದ ಕಾಮನೆಗಳು ಆಸೆಗಳು ಪೂರ್ಣ ಮಾಡಿದಕ್ಕೆ ಅವರೆಲ್ಲರಿಗೆ ಮೋಕ್ಷ ಪ್ರಾಪ್ತಿ ಆತು. ಅದಕ್ಕೆ ಸಕಲ ಪುರುಷಾರ್ಥದ ಈ ಮಹಾನ್ ಗ್ರಂಥ, ಇಂಥ ಮಹಾನ್ ಗ್ರಂಥ ಹೇಗಿದೆಯಪ್ಪ ಅಂತ ಹೇಳಿದ್ರೆ ಉಪಮಾ ಕೊಡ್ತಾರ. ವಯಸ್ಸಿನಲ್ಲಿ ಇರುವಂತ ಸ್ತ್ರೀ ತಾರುಣ್ಯದಲ್ಲಿ ಇರುವಂತ ಮಗಳು 18, 19, 20 ವರ್ಷದ ಮಗಳಿಗೆ ಸೌಂದರ್ಯ ಹೆಂಗಿರ್ತದ? ಬಹಳ ಸುಂದರವಾಗಿರ್ತಾಳ. ಆಕಿನಲ್ಲಿ ಸೌಂದರ್ಯ ಹೆಂಗಿರ್ತದಪ್ಪ? ವಸ್ತ್ರ ಒಡವೆಗಳನ್ನ ಹಾಕಿ ನಿಲ್ಸಿದ್ರ ಸಾಕ್ಷಾತ್ ಸರಸ್ವತಿ ವಾಗ್ದೇವಿ ಪಾರ್ವತಿನೇ ಬಂದ ನಿಂತಂಗ ಕಾಣ್ತಾಳ. ಹಂಗ ಈ ಗ್ರಂಥ ಈ ಜಗತ್ತಿಗೆ ಸರ್ವ ಸೌಂದರ್ಯದ ಆಗರ ಅದ ಜ್ಞಾನ. ಸೌಂದರ್ಯ ಅಂದ್ರ ಸ್ವಚ್ಛ ತೇಜ ಅಂತ ಜ್ಞಾನವಾಗಿರುವಂತ ಗ್ರಂಥ, ಜ್ಞಾನಮಯ ಗ್ರಂಥ. ಇದರಲ್ಲಿ ಕಲಿಯುವುದು ಬಹಳ ಇದೆ, ತಿಳಿದುಕೊಳ್ಳುವುದು ಬಹಳ ಅದ. ಅದ್ಭುತವಾದಂತ ಗ್ರಂಥ. ಈ ಗ್ರಂಥ ಹೆಂಗದಂದ್ರ ಶೋಭೆ, ಸ್ತ್ರೀಯರ ಸೌಂದರ್ಯಕ್ಕೆ ಹೋಲಿಸ್ತಾರ. ಮತ್ತಷ್ಟೇ ಅಲ್ಲ, ವಸಂತ ಋತು ಬಂದಾಗ ಸಣ್ಣ ಪುಟ್ಟ ಎಲ್ಲಾ ವೃಕ್ಷಗಳು ಪ್ರಫುಲ್ಲಿತವಾಗಿ ಸಾಧಾರಣವಾಗಿ ಹೆಂಗವು ಅದ್ಭುತವಾಗಿ ಶೋಭೆ ಕಾಣುತ್ತವಲ್ಲ, ಹಂಗ ಈ ಸುಂದರವಾಗಿ ಕಾಣುವಂತ ವನಸಿರಿಗಳಲ್ಲಿ ಸಣ್ಣ ಸಣ್ಣ ಮರಗಳೂ ಸಹ ಹೇಗೆ ಶೋಭೆ, ಹಾಗೆ ಈ ಗ್ರಂಥದಲ್ಲಿ ಹಲವಾರು ವಿಷಯಗಳು, ಹಲವಾರು ಪುರುಷಾರ್ಥಗಳು ನಮ್ಮ ಎಲ್ಲರಿಗೆ ತರಹದ ಅದ್ಭುತವಾದಂತ ಕುತೂಹಲವಾಗಿರುವಂತ ವಿಚಾರ ನಮ್ಮೆಲ್ಲರಿಗೆ ಪ್ರಕಟ ಮಾಡ್ತವ ಅನ್ನುವಂತ ಉತ್ತರವನ್ನ ಹೇಳ್ತಾ ಹೋಗ್ತಾರ. ಗ್ರಂಥದ ಮಹತ್ವವನ್ನು ಹೇಳ್ತಾರ. ಇಲ್ಲಿ ಮುಖ್ಯವಾಗಿ ಇಂದಿನ ಪ್ರವಚನದಲ್ಲಿ ಹೇಳಿದ್ದು 4 ಪುರುಷಾರ್ಥ. ಆ ಪುರುಷಾರ್ಥದ ಮೇಲೆ ನಡೆದವರು ಯಾರಂದ್ರೆ ಶ್ರೀ ಸಂತರಾಗಿರುವಂತ ಯಾವ ಕುಂತಿ ತಾಯಿಯವರು ಬಹಳ ಅದ್ಭುತವಾದಂತ ಜೀವನವನ್ನು ಮಾಡಿ ತೋರಿಸ್ತಾರ. ಅವು ಮಾಡಿರುವಂತ ಜೀವನ ನಮ್ಮೆಲ್ಲರಿಗೆ ಆದರ್ಶಮಯವಾಗಿರುವಂತ ಜೀವನ. ಅಂತ ಮಹಾಭಾರತದ ವಿಷಯಗಳು ವ್ಯಾಸರು ಬರೆದಿರುವಂತ ಈ ಕತೆ ಏನ್ ಅದ್ಭುತದ ಅಂತ ಹೇಳಿದ್ರ, ಇದು ಹೇಗೆ ಸ್ತ್ರೀಯರ ತಾರುಣ್ಯದಲ್ಲಿ ಆ ಮಗಳು ಎಷ್ಟು ಸುಂದರ ಕಾಣ್ತಾಳ, ಹೆಂಗ ವನಸಿರಿಗಳು ವಸಂತ ಋತುವಿನಲ್ಲಿ ಹೆಂಗ ಸುಂದರ ಆಗ್ತದ, ಹಂಗ ಈ ಗ್ರಂಥನೂ ಸುಂದರದ. ಹದವಾಗಿರುವಂತ ಭೂಮಿಯಲ್ಲಿ ಬಿದ್ದಿರುವಂತ ಬೀಜಗಳು ಹೇಗೆ ವಿಸ್ತಾರಪಣ, ಹೇಗೆ ಹರಡಿ ಜಗತ್ತಿಗೆಲ್ಲ ನಮ್ಮೆಲ್ಲರಿಗೆ ಕಾಳ ಕಡಿ ಕೊಡು ಹಂಗ ಇದು ನಮ್ಮ ಜೀವನದ ಅಜ್ಞಾನವನ್ನು ಕಳೆದು ಸುಜ್ಞಾನ ಕೊಡುವಂತ ಮಹಾಭಾರತ ಗ್ರಂಥ. ಅದ್ಭುತವಾದಂತ ಗ್ರಂಥವನ್ನು ಹೇಳ್ತಾ ಗ್ರಂಥದ ಮಹಿಮೆಯನ್ನು ಹೇಳ್ತಾ ಹೋಗ್ತಾರೆ. ಇಲ್ಲಿದ್ರ ನುಡಿಸಿರುವಂತಹ ನುಡಿಗಳು ಕೃಷ್ಣಾರ್ಪಣಂ ಜ್ಞಾನೇಶ್ವರ ಅರ್ಪಣಂ ಭಗವಂತ